हमारा इंडियन हमारा ताकत ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ ಅನ್ಯಾಯ 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 ಸೌದಿಗೆ ಧಿಕ್ಕಾರ ಸೌದಿಗೆ ಧಿಕ್ಕಾರ ಮಂಡಳಿ ಹಾಗೇನೆ ನಿರ್ದೇಶಕರಿಗೆ ಧಿಕ್ಕಾರ ಧಿಕ್ಕಾರ ನಿರ್ದೇಶಕರಿಗೆ ಧಿಕ್ಕಾರ 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 ಇಟ್ಕೊಂಡು ಈಗ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ ಈಗ ಏನು ಬೇಡಿಕೆ ಸರ್ ಈ ಬೇಡಿಕೆ ಅಂತೂ ನಾವು ಆಲ್ರೆಡಿ ಅಥಣಿ ಒಳಗೆ ಹೋಗಿ ಹೇಳಿದ್ದೀವಿ. ಸದ್ಯಕ್ಕೆ ಇದುವರೆಗೂ ಯಾವುದೇ ರೀತಿಯಾದ FIR ಅಂತೂ ಆಗ್ಯದ. ಅದರ FIR ಪ್ರಕಾರ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾದಂಥ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಪೊಲೀಸ್ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಶಿಸ್ತುಬದ್ಧ ಕ್ರಮ ತಗೋಬೇಕನ್ನೋದು ನಮ್ಮದು ಹಕ್ಕೊತ್ತಾಯ ಐತಿ. ಯಾಕಂತಂದರೆ ಎಂಪ್ಲಾಯಿಗಳಿಗೆ ಎಲ್ಲರಿಗೂ ನೌಕರಿ ಮಾಡೋಕೆ ಅಂಜಾತಾರೆ. ಈ ರೀತಿಯಾದಂಥ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಸರ್. ಇದನ್ನು ನಾವು ಹೆಂಗೆ ಸಹಿಸ್ಕೊಂಡು ನೌಕರಿ ಹೆಂಗೆ ಮಾಡೋದು? ಮತ್ತು ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿರುವಂಥ ಶಾಸಕರು ಸಹ ನಿರ್ದೇಶಕರಾಗಿರುವಂಥದ್ದು. ಅವರು ಅಥಣಿ ತಾಲೂಕಿನ ನಿರ್ದೇಶಕರಾದರೆ ಮತ್ತು ಈ ಘಟನೆ ಆಗಿದ್ದು ಅಥಣಿ ತಾಲೂಕಿನ ಪ್ರಜೆ ಮೇಲೆ ಅವರು ಒಬ್ಬರು ಅಲ್ಲಿಯ ಓಡಾಡ್ತಾರೆ. ಅವ್ರ ಮೇಲೆ ಹಲ್ಲೆ ಆಗಿದೆ. ಮತ್ತು ಹಲ್ಲೆ ಆಗಿ ಅವ್ರ ಮನೆ ಮುಂದೆ ಇದ್ದರೂ ಸಹ ಮತ್ತು ಮಾನವೀಯತೆ ಇಲ್ಲದಂತೆ ನಡ್ಕೊಂಡಾರ. ಅವು ಯಾಕಂದ್ರೆ ಅವ್ರ ಮೇಲೆ ಹೋಗಿ ಹಾಸ್ಪಿಟ್ಲ್ನಾಗ ಡಾಕ್ಟ್ರಿಗೆ ಹೇಳ್ತಾರೆ ನಾವು ಕುಡಿದು ನಾನು ಆ ರಿಪೋರ್ಟ್ ಹಾಕ್ತೀನಿ ಅಂತ. ಆ ರಿಪೋರ್ಟ್ ಸಹ ನಮ್ಮ ಹತ್ರ ಐತಿ. ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ಕೊಡ್ತೀವಿ ನಾವು. ಮತ್ತು ಅವ್ರು ಕೆಲವೊಂದು ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಸುಳ್ಳು ಮಾಹಿತಿಗಳನ್ನ ಅಲ್ಲಿ ಅವ್ರ ಕಾರ್ಯಕ್ರಮ ಅದೇನಾದ್ರು ಅವರು ನಿಜಾನ ಮಾತಾಡಿದ್ರೆ ಅವ್ರು ಏನಾದ್ರು ಬರ್ತಾ ಇದ್ದಾರೆ. ನಾವು ಯಾರಿಗಾದ್ರೂ ಇಲ್ಲೇ ಅದಾರ 275 ಜನ ಅಕೌಂಟಿಗೆ ಜಮಾ ಕೊಟ್ಟಿದ್ದಾರೆ. ಇದರಲ್ಲಿ ಯಾರಾದರೂ ನೀವು ಒಬ್ಬನು ಬೇಕಾದವ್ರನ್ನ ಕೇಳ್ರಿ. ನಾವು ಯಾರಿಗಾದ್ರೂ ಭಿಕ್ಷೆ ಬೇಡಿದೀವ, ಇಲ್ಲ ಹಾಕಂತ ಕೇಳಿದೀವ, ಇಲ್ಲ ಹಾಕಂತ ಟ್ರಾನ್ಸ್ಫರ್ ಮಾಡ್ತೀವಿ, ಹಾಗಿಲ್ಲ ಅಂತ ಯಾರಿಗಾದ್ರೂ ಹೇಳಿದೀವ. ಆಮೇಲೆ ಇದರೆಲ್ಲ 2-3 ಹೈಲೈಟ್ ಮಾಡಿದ್ದೀವಿ. ಇವರು ಅಥಣಿ ತಾಲೂಕಿನವರು ದುಡ್ಡು ಹಾಕಿದ್ದಾರೆ. ಅವರು ಸೌದಿ ಸಾಹೇಬರು ಲೆಟರ್ ಕೊಟ್ಟಾರ. ಅವ್ರದ್ದು ಟ್ರಾನ್ಸ್ಫರ್ ಮಾಡೋದು ಅವರೇ ಕೊಟ್ಟಾರ. ಬೇಕಾದ್ರೆ ಇದಕ್ಕೆ ನಾವು ಯಾವುದೇ ನಾವು ರಾಜಕೀಯ ಮಾಡ್ತಾ ಇಲ್ಲ. ಅವರೇ ಕೊಟ್ಟಂತ ಲೆಟರ್ ಐತಿ. ನಾವು ಯಾರಿಗೂ ಸುಳ್ಳು ಹೇಳ್ತಾ ಇಲ್ಲ. ಅವ್ರೇನಾದ್ರು ನಿಜವಾಗೂ ಮಾತನಾಡ್ತಾ ಇದ್ರೆ ಅವ್ರ ಕಾರ್ಯಕರ್ತರ ಮುಂದೆ ನಾವು ಹೋಗಿ ಭಿಕ್ಷೆ ಬಿಡತ್ತೀವಿ. ಮತ್ತು ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ, ನಾವು 80 ಲಕ್ಷದ ಕಾರ್ ಕೊಡಿಸ್ತಾ ಇಲ್ಲ. ಮೊದಲು 25 ಲಕ್ಷದ ಕಾರ್ ಕೊಡಿಸ್ಬೇಕಂತ ಇದ್ವಿ. ತದನಂತರ ಹೊಸ ಕಾರ್ ಬರ್ತಾ ಇದೆ. ಅದನ್ನ ಚೇಂಜ್ ಮಾಡಿ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಅದನ್ನ ಅವರೇ ಚೇಂಜ್ ಮಾಡಿದ್ದಾರೆ. ನಾವು ಯಾರು ಮಾಡಿಲ್ಲ. ನಮ್ಮ ಪದಾಧಿಕಾರಿಗಳು ಯಾರು ಚೇಂಜ್ ಮಾಡಿಲ್ಲ. ಅವ್ರಿಗೆ ಏನಾದರೂ ಏನು ಸುಳ್ಳು ಮಾಹಿತಿ ಕೊಟ್ಟಿದ್ದಾರಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ, ಅವರು ನಮಗೆ ಯಾರ ರೊಕ್ಕ ಹಾಕಿ ಅಥಣಿ ತಾಲೂಕಿನಂಥ ಸಿಬ್ಬಂದಿಗಳು ಯಾರ ಆ ಅಕೌಂಟ್ಗೆ ದುಡ್ಡನ್ನು ಹಾಕಿದಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ರಿ ಅಂತೇಳಿ ಲೆಟರ್ ಕೊಟ್ಟಾರ. ಇದಕ್ಕೆ ನೀವು ಅಥಣಿ ಜನ ದಯವಿಟ್ಟು ಯಾವುದೇ ಮಾತಿಗೆ ಮರುಳಾಗದೆ ಏನು ವಾಸ್ತವಿಕತೆ ಇದೆ, ನಾವು ವಿತ್ ಡಾಕ್ಯುಮೆಂಟ್ ಮಾತಾಡ್ತಾ ಇದೀವಿ. ಅವ್ರಿಗೇನಾದರೂ ನ್ಯಾಯಯುತ ಧರ್ಮ ರಕ್ಷಿತ ಅಂತಾರಲ್ಲ, ಈ DCC ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅವ್ರು ನ್ಯಾಯವನ್ನು ಕೊಡಿಸ್ಲಿ. ಹಂಗಾದ್ರೆ ನಾ ಮಾತು ಮುರುಗೋಡ ಜನ ಸ್ಥಳದಲ್ಲಿ ನಿಂತು ಮಾತಾಡ್ತಾ ಇದೀವಿ. ನಾವೇನು ಸುಳ್ಳು ಮಾತಾಡ್ತಾ ಇದೀವೋ ಅವ್ರು ಎಷ್ಟು ನಿಜ. ಸಿದ್ದೇಶ್ವರ ಆಶೀರ್ವಾದ ಇದೆ ಅಂದ್ರೆ ಸಿದ್ದೇಶ್ವರ ಅವರ ಆಶೀರ್ವಾದ ನಿಜವಾಗ್ಲೂ ಅವ್ರಿಗೆ ಇದ್ದಿದ್ರೆ ಈ ದಾಖಲಾತಿಗಳ ಸಮೇತ ಅವರು ದಯವಿಟ್ಟು ಬರಲೇಬೇಕು. ಬರಲಿಲ್ಲ ಅಂತಂದರೆ ನಾವು ಅವ್ರಿಗೆ ನಿನ್ನೆ ನಮ್ಮ ಏನು ಸಂಧಾನ ಸಭೆಯಲ್ಲಿ ಅವ್ರು ಟೈಮ್ ಕೊಡಂದಿದ್ರು. ಕಾನೂನಾತ್ಮಕವಾಗಿ ಹಾಗೂ ಇನ್ನೊಂದು ನಮ್ಮ ಜಿಲ್ಲೆಯೆಲ್ಲ ರೈತ ಗ್ರಾಹಕರಿಗೆ ಒಂದು ವಿನಂತಿ ಮಾಡ್ಕೋತೇನೆ. ಇವತ್ತೊಂದು ದಿನ ತಮಗೆ ತೊಂದರೆ ಆಗ್ಬೋದು. ಇದು ನಾವು ನಿಮಗೆ ತೊಂದರೆ ಮಾಡಬೇಕಂತ ಯಾವುದೇ ರೀತಿಯಾದಂಥ ಯೋಚನೆ ಇಲ್ಲ. ಯಾಕಂದರೆ ನೀವು ನಮ್ಮ ಜೀವನಾಡಿ ಇದ್ದಂಗೆ, ನಮ್ಮ ಬ್ಯಾಂಕಿನ ಜೀವನಾಡಿ ಇದ್ದಂಗೆ. ನಿಮ್ಮದು ಯಾವುದೇ ಅನಾನುಕೂಲತೆಯನ್ನು ನೋಡ್ಕೊಳ್ಳದೆ ನಾವು ಅದಕ್ಕೋಸ್ಕರ ಇವತ್ತು 50% ಅಂದರೆ 50% ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 50% ಜನ ನಮ್ಮ ಪ್ರಧಾನ ಕಚೇರಿಯಲ್ಲಿ ಬಂದು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಈ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ ಒಂದಿಷ್ಟು ಜನ ಪತ್ರಿಕಾಗೋಷ್ಠಿ ಮಾಡಿದಿರೋದು ಅಥಣಿಯಲ್ಲಿ. ಅವ್ರ ಪರವಾಗಿ ಕೆಲವೊಂದು ಜನ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅದರಲ್ಲಿ 6 ಜನ ಏನು ಪತ್ರಿಕಾಗೋಷ್ಠಿ ಮಾಡಿದಾರ. ಅದರಲ್ಲಿ ಒಬ್ಬ
ಗೈಬು ಸಾಬ್ ಮಕಾಂದಾರ್ ಬೇಕಂದ್ರೆ ಅವ್ರು ಇಲ್ಲಿಯೂ ಅದಾರ. ಅವರು ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರು, ಅವ್ರು ಏನ್ ಮಾಡಿದಾರೆ ಅಂತ ಅವ್ರಿಗೆ ಅರಿವಿಲ್ಲ. ಯಾಕಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಮೈತ್ ಖಾತೆದಾರರಿಂದ ದುಡ್ಡನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅವರು ಭ್ರಷ್ಟಾಚಾರ ಮಾಡಿ ಮತ್ತ ಇಂಥವ್ರಿಗೆ ನಾವೆಲ್ಲ ಪನಿಷ್ಮೆಂಟ್ ಕೊಡಿ ಅಂತೇಳಿ ಲೆಟರ್ ಕೊಟ್ಟಿದ್ವಿ. ಸೌದಿ ಅವರು ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಕೊಡದೆ ಅದೇ ಹುದ್ದೆಯಲ್ಲಿ ಮುಂದುವರಿಸಿದಾರ. ಇದು ನ್ಯಾಯನ? ಇದನ್ನು ಮಾತಾಡ್ಲಿ ಅವರು. ನ್ಯಾಯದ ಪರವಾಗಿ ರೈತರ ದುಡ್ಡನ್ನ ಸತ್ತ ವ್ಯಕ್ತಿಯ ಖಾತೆಯ ವರ್ಗಾವಣೆಯನ್ನ ಅವ್ರು ಮಾಡಿದಾರ. ಇವರು ಪ್ರೆಸ್ಮೆಂಟ್ ಮಾಡ್ತಾರ. ಇವನ್ನ ನೀವ ಕೇಳ್ರಿ. ಏನ್ 6 ಮಂದಿ ಕೂತಿದ್ರಲ್ಲ ಅವ್ರನ್ನ ಕೇಳ್ರಿ. ಅದ್ರಾಗ ಇನ್ನೊಬ್ಬ ಮಾಯಪ್ಪ ಅಡಗ್ಲಿ ಅಂತದಾನ, ಅವನ ಮೇಲೂ FIR ಆಗಿತ್ತು. ಅವ್ರು ಏನೇನ್ ಲಪಡ ಮಾಡಿದಾರು ಅವ್ರ ಬಿಡುಗಡೆ ಮಾಡ್ಲಿ. ಅವ್ರಿಗೂ ಈಗ ಓಪನ್ ಆಗಿ ಚಾಲೆಂಜ್ ಮಾಡ್ತಾನ. ನಾವ್ ಬೇಕಾದ್ರೆ ಇರ್ತೀವಿ, ಅವರು ಬರ್ಲಿ, ಬರ್ದ ವಿತ್ ಡಾಕ್ಯುಮೆಂಟ್ಸ್ ಮಾತಾಡೋಣ. ನಾವು ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ. ಮತ್ತೆ ನಮಗೆ ರಾಜಕೀಯನೂ ಅವಶ್ಯಕತೆ ಇಲ್ಲ. ನಮಗೆ ಎಂಪ್ಲಾಯಿ ಹಿತರಕ್ಷಣೆ ಮುಖ್ಯ. ನಮಗೆ ಎಂಪ್ಲಾಯಿ ಹಿತರಕ್ಷಣೆಯಿಂದನೇ ನಾವು ಹೋರಾಟ ಮಾಡ್ತೀವಿ ಮತ್ತು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಸುಳ್ಳು ಮಾಹಿತಿಯನ್ನು ದಯವಿಟ್ಟು ಅಥಣಿ ಜನತೆ ಇದನ್ನ ಅರ್ಥಕೊಳ್ಬೇಕಂತೇಳಿ ನನ್ನ ಕಳಕಳಿಯ ಮನವಿ. ಯಾಕಂತಂದ್ರೆ ಅಥಣಿ ಜನ ಮುಗ್ಧತೆಯಿಂದ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಏನು ಹೇಳ್ತಾರೋ ಅದನ್ನೆಲ್ಲ ನಂಬ್ತಾರೆ. ಅಲ್ಲ, ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅವರಿಗೆ ಷಡ್ಯಂತ್ರ ನಡೀತಾ ಇದೆ, ತುಳಿಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನಾಕಾರರಿಗೆ ತಾವೇನಾದ್ರೂ ಹೇಳೋದಿದ್ರೆ? ಸರ್, ಆ ಪ್ರತಿಭಟನಾಕಾರರು ಯಾವತ್ತೂ ನಿಯತ್ತಾಗಿ ಬ್ಯಾಂಕಿನ ಕೆಲಸನೇ ಮಾಡಿಲ್ಲ. ಅವ್ರು ಏನಾದರೂ ನಿಯತ್ತಾಗಿ ನಮ್ಮ ಥರ ದಾಖಲಾತಿಯಿಂದ ಬರ್ತಾರೆ. ನಿಮ್ಮ ಕಣ್ಣು ಮುಂದೆನೇ ಇದೆ ಅವ್ರಿಗೂ ಉತ್ತರ. ನಿನ್ನೆ ಅಲ್ಲೆಲ್ಲೋ ಕೂತು ಪ್ರೆಸ್ ಮೀಟ್ ಮಾಡಿದ್ರು. ಆಯಿತು, ಈಗ ಇಲ್ಲೋ ಈ ಪ್ರಧಾನ ಕಚೇರಿಯಲ್ಲೇ ಒಬ್ಬರು ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರಿಗೂ ಅರಿವಿಲ್ಲ. ಸರ್, ಇದೇ ರೀತಿ ಇನ್ನೊಂದು ಹೇಳ್ತೀನಿ. ಅಥಣಿ ಜನತೆಗೆ ಉಳ್ಳಾಗಡ್ಡಿ ಶಿವಶಂಕರ್ ಕಲ್ಲಪ್ಪ ಅಂತ ಹೇಳಿ ಸರ್, ನಮ್ಮಲ್ಲಿ ಉಳ್ಳಾಗಡ್ಡಿ ಅಂತ ನೀನೆ ಪ್ರೆಸ್ ಮೀಟ್ ಮಾಡ್ಯಾರ. ಅವ್ರದ್ದೇ ಆದಂಥ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಇದೆ. ರೈತರದು ಕ್ರಾಪ್ ಇನ್ಶೂರೆನ್ಸ್ ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಕೊಂಡು. ಆ್ಯಕ್ಚುಲಿ ರೈತರದು ಅಥಣಿ ಜನಕ್ಕೆ ಇದನ್ನು ಒಂದು ಗಮನಕ್ಕೆ ಇರಲಿ. ನಿಮ್ಮಂಥ ಕ್ರಾಪ್ ಇನ್ಶೂರೆನ್ಸ್ಗಳನ್ನ ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಾರೆ. ಇದನ್ನು ಕೂಡ ನಾವು ನಿಮ್ಗೆ ಇದನ್ನು ತೋರಿಸ್ತೀವಿ. ಯಾರು ಮಾಡ್ಯಾರ ಅವರ ಪ್ರೆಸ್ ಮೀಟ್ ಮಾಡ್ಯಾರ. ಇದಕ್ಕೆಲ್ಲ ಸೌದಿ ಅವರು ಇವ್ರನ್ನೆಲ್ಲ ಉಳಿಸಿದಾರ ಅಂತ ಹೇಳಿ ಕೆಲಸ. ಈಗ ಅವರು ನಿನ್ನೆ ಅವ್ರ ಕುಮ್ಮಕ್ಕ ನಿಂತರ, ಸೌದಿ ಅವ್ರ ಕುಮ್ಮಕ್ಕ ನಿಂತ ಅವರು ಬಟ್ ಅವ್ರ ಅಕೌಂಟ್ ಸ್ಟೇಟ್ಮೆಂಟ್ಗಳು ಇಲ್ಲಿದಾವೆ. ಮತ್ತೆ ನಮ್ಮ ಎಂಪ್ಲಾಯಿಗಳು ಒಗ್ಗಟ್ಟನ್ನ ಮುರಿಯಾಕ ನೋಡತ್ತಾರ. ನಮ್ಮ ಸಿಬ್ಬಂದಿಗಳು ಯಾವ ರೀತಿ ಇರಬೇಕು ಅನ್ನೋ ಅವ್ರು ತಿಳಿದುಕೊಳ್ಬೇಕು. ಯಾಕಂತಂದ್ರೆ ಯಾರಿಗೆ ಅನ್ಯಾಯ ಆಗೈತೆ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ಬೇಕು. ಯಾರೊಬ್ರು ರಾಜಕೀಯದಿಂದ ನಮ್ಗೆ ಅನುಕೂಲ ಮಾಡ್ತಾರು ಅಂತೇಳಿ ಅವ್ರು ಹೇಳಿದಂಗೆ ಕೇಳೋದಲ್ಲ ಸರ್. ಮತ್ತು ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲರೂ ಕುಲಂಕುಷವಾಗಿ ಸ್ವಲ್ಪ ವಿಚಾರ ಮಾಡಿರಿ. ಮೊದಲು ಸೌದಿ ಸರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೊನ್ನೆ ಘಟನೆ ಆದ ನಂತರ. ಅದು ಆಗಿದ್ದು ಅವರು ಯಾರೋ ಒಬ್ಬರು ಇವ್ರದ್ದು ಅಲ್ಗೂರ್ ಅಂತ ಏನು ಹೆಸರು ಹೇಳಿದಾರಲ್ಲ ಅವ್ರದ್ದು ಮತ್ತು ಅವ್ರ ಮಧ್ಯೆ ಆಗಿದೆ ಅಂತ. ಅವ್ರು ಏನು ಹೇಳಿದ್ದಾರೆ, ಇಲ್ಲಿ ಯಾರು ನೀವು ಇಲ್ಲಿ ಜಗಳ ಮಾಡಬೇಡ್ರಿ, ನೀವು ಏನು ಮಾಡಿದ್ರು ನಮ್ಮ ಕಂಪೌಂಡ್ ಬಿಟ್ಟು ಹೊರಗಡೆ ಹೋಗಿ ಮಾಡಿ ಅಂತ ಹೇಳಿದ್ದಾರೆ. ಅದೇ ಸ್ಟೇಟ್ಮೆಂಟ್ ನೋಡ್ರಿ. ನಿನ್ನೆ ಮಾಯಪ್ಪ ಅಡಗಲಿ ಅಂತ ಕೆಲಸ ಒಂದು ಅವರು ನಮ್ಮ ಸಿಬ್ಬಂದಿಯವರು ಇದು ಮಾಡ್ಯಾರ. ಅವ್ರು ಹೇಳ್ಯಾರ ಅಲ್ಲೇ ಕಟ್ಟಿ ಪಕ್ಕದಲ್ಲೇ ಅವ್ರ ಚಪ್ಪಲ್ ಗೂಡಕ್ಕೆ ಬಿದ್ದು ಅವ್ರಿಗೆ ಪೆಟ್ಟಾಗಿದೆ ಅಂತ ಹೇಳ್ತಾರೆ. ಅವ್ರು ಸ್ಟೇಟ್ಮೆಂಟ್ಗಳು ಎರಡು ಥರ ಆಗಿದೆ ಅವ್ರದ್ದೇ. ಅಂದರೆ ಬಡದವ್ರು ಯಾರಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಅವ್ರು ಬಂದು ಪ್ರಸಾದ ಮುಟ್ಟಿ ಅವರು ಇದನ್ನು ಆಣೆ ಪ್ರಮಾಣ ಮಾಡ್ತೇವೆ ಅಂದ್ರೆ ನಾವು ಅದು ಗಟ್ಟಿದ್ದೀವಿ. ಇದನ್ನು ಸೌದಿಯವರೇ ಬಡ್ದಾರ ಅಂತ ಹೇಳ್ತೀವಿ, ಅವ್ರ ಮಗನೇ ಬಡ್ದಾರ ಅಂತ ಹೇಳಿ ನಾವು ಅದು ಪ್ರಮಾಣ ಮಾಡಿ ಹೇಳ್ತೀವಿ. ಇದಕ್ಕೆ ನಾವೆಲ್ಲ ಬಡಿಸ್ಕೊಂಡು ಸಿಬ್ಬಂದಿಗಳಾಯ್ತು, ನಮ್ದೆಲ್ಲ ಯೂನಿಯನ್ ಸಿಬ್ಬಂದಿಗಳು ನಾವು ಬರ್ತೀವಿ. ಅವ್ರು ಬಂದಿದ್ರೆ ಇದನ್ನು ನಾವು ಚಾಲೆಂಜಾಗಿ ಸ್ವೀಕರಿಸ್ಕೊಂಡು ಅವರು ಬಂದ ಪ್ರಸಾದ ಮುಟ್ಲಿ, ನಾವು ಪ್ರಸಾದ ಮುಟ್ತೀವಿ ಅಂತ ಕೇಸ್ ನಾವು ಇದನ್ನು ನೇರವಾಗಿ ಹೇಳ್ತೀವಿ ಸರ್. ಶುರು ಮಾಡಿರುವಂತದ್ದು ಕ್ಯಾಮರಾಮನ್ ರಾವ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಾಸ್ಟ್ ಬೆಳಗಾವಿ. ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ. ಸರ್, ನಿಮಗೆ ಏನಾರ ಫೋಟೋ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಫೋಟೋ ನಾವು ಯಾವುದೇ ತರ ಯಾವುದೋ ರಾಜಕಾರಣ ನಮಗೇನು ಯಾವ ಕಾರ್ಯಕರ್ತನು ಮನವೊಲಿಸೋದು ರಾಜಕೀಯ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಈಗ ಸರ್ ಇವತ್ತಿನ ಪ್ರತಿಭಟನೆ ಯಾವ ರೀತಿಯಾಗಿ ಇರ್ತದೆ ಅಂತ ಎಲ್ಲೆಲ್ಲಿ ಯಾರಿಗೆ ಮನವಿ ಕೊಡ್ತೀರಿ, ಏನ್ ಮಾಡಿ? ಇವಾಗತ್ತು ನಾವು DC ಅವ್ರಿಗೆ ಒಂದು ಮನವಿ ಕೊಡ್ತೀವಿ, SP ಅವ್ರಿಗೆ ಒಂದು ಮನವಿ ಕೊಡ್ತೀವಿ, ಆಮೇಲೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಿಗೆ ಒಂದು ಮನವಿ. ಏನೇನು ಬೇಡಿಕೆ ಬೇಡಿಕೆ ಅಂದ್ರೆ ಅದೇ ಸರ್, ಇವಾಗ ಹೇಳ್ದಂಗೆ ಅವ್ರು ಏನೇನು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ. ಅವರು ನಮ್ಮ ಪ್ರಧಾನ ಕಚೇರಿಗೆ ಬಂದು ಅವ್ರು ನಿಜ ಹೇಳಿದ್ರೆ ಅವ್ರು ಸಾಬೀತುಪಡಿಸಲಿ.
ಅವರು ನಿಜ ಹೇಳಿ ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗಲಿ, ಅವ್ರು ಸುಳ್ಳು ಅವ್ರು ತಪ್ಪು ಒಪ್ಕೊಂಡ್ರೆ ಅವ್ರು ಶಿಕ್ಷೆ ಆಗಲಿ. ಮಹಾಂತ ಮುರುಗೋಡ ಜನ ಪಾದಿಟ್ಟಂತ ಸ್ಥಳದಲ್ಲಿ ಏನಾಗುತ್ತೆ ಎದುರ ಬದ್ರ ಆಗಲಿ ಅನ್ನೋದೇ ನಮ್ಮ ಅನಿಸಿಕೆ. ಇಲ್ಲ, ಈಗ ಮನವಿ ಕೊಡ್ತಾ ಇದ್ದೀರಲ್ಲ ನೀವು DCSPಗೆ, ಅದರಲ್ಲಿ ಏನು ಮುಖ್ಯವಾಗಿ ಏನು ಬೇಡಿಕೆ ಅಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮವನ್ನು ತಗೋಬೇಕನ್ನೋದು ನಮ್ದು ಯಾವುದೇ ರಾಜಕೀಯ ಒತ್ತಡದಿಂದ ಪಾರದರ್ಶಕತೆಯಿಂದ ಎನ್ಕ್ವೈರಿ ಮಾಡ್ಬೇಕನ್ನೋದು. ನಮ್ ತಪ್ಪಿದ್ರು ನಮ್ನ ಅರೆಸ್ಟ್ ಮಾಡಿ ಇದ್ರಾಗ ನಮ್ದು ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಏನೇ ಬರಲಿ ಏನೇ ಬರಲಿ ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. हमारा यूनियन हमारा ताकत, हमारा यूनियन ಹಮಾರಾ ತಾಕತ್. ಬರ್ರಿ ನಿರಂಜನ್ ಹಿಂದೆ ಬರ್ರಿ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಕೇವಲ 50% ನಮ್ಮ ಸಿಬ್ಬಂದಿಗಳು ಪ್ರಧಾನ ಕಚೇರಿಯಲ್ಲಿ ಬಂದಿದ್ದಾರೆ. ಇಲ್ಲಿ ವಿಚಾರ ಮಾಡಿದಾಗ ಏನು ಲಕ್ಷ್ಮಣ್ ಸವದಿ ಅವರು ನಮ್ಮ ಕರ್ನಾಟಕದ ಒಕ್ಕೂಟದ ಅಧ್ಯಕ್ಷರಲ್ಲಿ ಏನು ಮಾನವೀಯ ಹಲ್ಲೆಯನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಹೋರಾಟವನ್ನು ನಡೆಸಿದ್ದೇವೆ. ತದನಂತರ ನಾವು ಅಥಣಿಗೆ ಹೋಗಿ ಬಂದು ಅಥಣಿಯಲ್ಲಿ ಸ್ಟ್ರೈಕ್ ಮಾಡಿ ಇಲ್ಲಿ ಬಂದ ಮೇಲೆ ಅವರು ತಡರಾತ್ರಿಯಲ್ಲಿ ಅವರ ಕಾರ್ಯಕರ್ತರ ಜೊತೆ ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಸುಮಾರು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಆ ಸುಳ್ಳು ಮಾಹಿತಿಗಳ ಏನಿದಾವೆ ಅವುಗಳ ನಾವು ದಾಖಲಾತಿ ಸಮೇತ ಅವ್ರಿಗೆ ಹೇಳಿದ್ದೀವಿ. ಮತ್ತು ಯಾರ್ಯಾರು ನಮ್ಮ ಅಧ್ಯಕ್ಷರಿಗೆ ಕಾರ್ ಕೊಡಿಸ್ತಾ ಇದ್ದಾರೆ ಅಂತೇಳಿ ದುಡ್ಡು ಹಾಕಿದಾರೋ ಮತ್ತು ನಾವು ಅವ್ರಿಗೆ ಟ್ರಾನ್ಸ್ಫರ್ ವಿಷಯದಲ್ಲಿ ಫೋರ್ಸ್ ಮಾಡ್ತಾ ಇದೀವಿ ಅಂತೇಳಿ ಏನು ಹೇಳಿದಾರ ದಾಖಲೆ ಸಮೇತ ಹಾಗೂ ನಿಮ್ಮ ಮುಂದೆ 200 ಸಿಬ್ಬಂದಿಗಳು ದುಡ್ಡು ಹಾಕಿದಂಥ ಸಿಬ್ಬಂದಿಗಳೇ ಇದ್ದಾರೆ. ತಾವುಗಳು ಅದನ್ನು ಪ್ರತ್ಯಕ್ಷವಾಗಿ ನೀವು ಅವ್ರನ್ನ ಕೇಳಿ ಎನ್ಕ್ವೈರಿ ಮಾಡ್ಕೋಬಹುದು. ಯಾರು ಸುಳ್ಳು ಹೇಳ್ತಾ ಇದಾರ, ಯಾರು ನಿಜ ಹೇಳ್ತಾರೆ. ಏನು ಕ್ರಮ ಆಗ್ಬೇಕಂತೇಳಿ ನೀವು ಸರ್ ಅದನ್ನ ನೋಡ್ರಿ, FIR ಆಗಬೇಕು. FIR ಆಗಿ ಚಾರ್ಜ್ ಶೀಟ್ ಹಾಕ್ಯ ಸರ್, ತದನಂತರ ಅದನ್ನು ಯಾವುದೇ ಅನ್ಯಾಯ ಆಗದಂಗೆ ಪಾರದರ್ಶಕತೆಯಿಂದ ಅದು ತನಿಖೆ ಆಗಬೇಕು ಅನ್ನೋದು ನಮ್ಮದು ವಿನಂತಿ ಇದೆ ಸರ್. CCTV ಫುಟೇಜ್ ಮತ್ತು ಅವ್ರ ಮನೆಯಲ್ಲಿ ಅವರು ಅಷ್ಟೇ ಅವ್ರು ಏನು ಬಡ್ದಿಲ್ಲ ಅಂತ ಕೇಸ್ ಹೇಳ್ತಾ ಇದ್ರಲ್ಲ, ಅವ್ರ ಮನೆಯಲ್ಲಿ CCTV ಫುಟೇಜ್ ಇದೆ, ಅವರೇ ರಿಲೀಸ್ ಮಾಡಲಿ ಅದನ್ನ. ನಾವೆಲ್ಲ ಅವ್ರು ಬೇಡ ಅಂತ ಇಲ್ಲ. ಅದು ಯಾರು ತಪ್ಪು ಮಾಡಿದಾರೆ ಅವ್ರ ಮ್ಯಾಗ ನ್ಯಾಯಯುತವಾಗಿ ಅವ್ರಿಗೆ ಮ್ಯಾಗ ಕ್ರಮ ಆಗಲೇಬೇಕು, ಕಂಪಲ್ಸರಿ ಸರ್. ಈಗೇನೇನು ಹೋರಾಟ ಯಾರ್ಯಾರು ಮನವಿ ಕೊಡ್ತೀರಿ ಇವತ್ತು? ಸರ್ ಇವತ್ತು ನಾವು ನಮ್ಮ ಅಧ್ಯಕ್ಷರು ಕೊಡ್ತೀವಿ ಸರ್, ಆಮೇಲೆ ಅದೇ ರೀತಿಯಾಗಿ DC ಅವರಿಗೆ ಒಂದು ಕೊಡ್ತೀವಿ, ಆಮೇಲೆ ನಾವು SP ಸರ್ಗೆ ಒಂದು, ಆಮೇಲೆ IGP ಸರ್ಗೆ ಒಂದು ಕೊಡ್ತೀವಿ ಸರ್. ಎಲ್ಲ ಹಲ್ಲೆ ಆದಮೇಲೆ FIR ಆಗಕ್ಕೆ ಯಾಕೆ ಲೇಟ್ ಆಯಿತು? ಇದರ ಹಿಂದೆ ರಾಜಕೀಯ ಉದ್ದೇಶದಿಂದ ಇದೆಯಾ? ರಾಜಕೀಯ ಉದ್ದೇಶ ಸರ್, ಅವ್ರ ಒತ್ತಡದಿಂದ ಅಲ್ಲಿ ಯಾವುದೇ ಥರದ FIR ಮಾಡ್ಲಿಕ್ಕೆ ಕೊಡಲಿಲ್ಲ ಸರ್ ಅಲ್ಲಿ. ಮತ್ತು ಅದೇ ರೀತಿ ಅವರು ನಿನ್ನೆ ಕೂಡ ಹೇಳಿದ್ದಾರೆ, ಅವರು FIR ಮಾಡಿಲ್ಲ, ನಾವು ಅದಕ್ಕೆ ಅವ್ರು ತೊಗೊಂಡಿಲ್ಲ ಅಂತ ಸರ್. ಬಟ್ ನಾವು FIR ಕೊಡಕ್ಕೆ ಹೋದ್ರೆ ಅವತ್ತು ರಾತ್ರಿ ಕೂಡ ಅಥಣಿಯಲ್ಲಿ ನಾವು ಎಲ್ಲ ರ್ಯಾಲಿ ಮಾಡಿ ಎಲ್ಲ ಪ್ರತಿಭಟನೆ ಮಾಡ್ಕೊಂಡು ಆಮೇಲೆ ಪೊಲ್ಯೂಷನ್ಗೆ ಹೋಗಿ ಪೊಲ್ಯೂಷನಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಅವ್ರಿಗೆ ಮತ್ತೆ ಮನವಿ ಕೊಟ್ಟು ಬಂದ ನಂತರ ನಿನ್ನೆ ಬಂದ ಕೇಸ್ ಅದನ್ನ ಹೇಳಿಕೆ ತೊಗೊಂಡು ಹೋಗಿ ನಿನ್ನೆ FIR ಮಾಡಿದ್ದಾರೆ ಸರ್ ಸಾಯಂಕಾಲ. ಅಣ್ಣ ಅರುಣ್ ಪಾಟೀಲ್ ಅಂತ ಸರ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಏನೇ ಬರಲಿ ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ.
ಸರ್ ಬರ್ರಿ. ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಹಮಾರ ಯೂನಿಯನ್ ಹಮಾರ ತಾಕತ್ ಹಮಾರ ಯೂನಿಯನ್ ಹಮಾರ ತಾಕತ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಗುಂಡಾ ನಿರ್ದೇಶಕನಿಗೆ ಧಿಕ್ಕಾರ ಧಿಕ್ಕಾರ ಗುಂಡಾ ನಿರ್ದೇಶಕನಿಗೆ ಧಿಕ್ಕಾರ ಧಿಕ್ಕಾರ ನಮ್ಮ ನೌಕರರ ಒಕ್ಕೂಟದ ವತಿಯಿಂದ ನಾವು ನಮ್ಮ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವಾಗ. ದಯವಿಟ್ಟು ಯಾವುದೇ ರೀತಿಯಾದ ಕಾನೂನಾತ್ಮಕ ಕ್ರಮ ಜರುಗಿಸಿ ಅಂತೇಳಿ ನಮ್ದು ಮನವಿ ಇತ್ತು. ಎಲ್ಲ ಸಿಬ್ಬಂದಿಗಳ ನೌಕರಿ ಮಾಡೋದು ಸ್ಥಿತಿ ಸರ್. ಗುಂಡಾ ನಿರ್ದೇಶಕರಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ ಹಮಾರಾ ಯೂನಿಯನ್ ಹಮಾರ ತಾಕತ್ ಹಮಾರಾ ಯೂನಿಯನ್ ಹಮಾರ ತಾಕತ್ ಧಿಕ್ಕಾರ ಧಿಕ್ಕಾರ ಸೌದಿಗೆ ಧಿಕ್ಕಾರ 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 ಸೌದಿಗೆ ಧಿಕ್ಕಾರ ಕೊಟ್ಟಂಥ ಈ ಮನವಿಯನ್ನು ನಾನು ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಸ್ವೀಕಾರ ಮಾಡಿ ಇದರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು. ಅದೇ ರೀತಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ತಮಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಯಾವುದೇ ಥರ ಬ್ಯಾಂಕಿನ ವ್ಯವಹಾರವನ್ನು ಒಂದು ತಡೆ ಮಾಡದೆ ಈ ಸ್ಟ್ರೈಕನ್ನು ಹಿಂತೆಗೆದುಕೊಂಡು ತಾವು ಮನವಿಯನ್ನು ಕೊಡುವ ಮುಖಾಂತರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ. ಈಗಾಗಲೇ ತಾವು ಕೂಡ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೊಂಡಿದ್ದು ತಮ್ಮ ಅಭಿನಂದನೆ ಕೂಡ ಸಲ್ಲಿಸಿ ಇದರ ಬಗ್ಗೆ ಮುಂದಿನ ದಿನಮಾನದಲ್ಲಿ ಯಾವುದೇ ಥರ ತಮ್ಮ ಜೊತೆಗೆ ನಾವು ನಿರ್ದೇಶಕ ಮಂಡಳಿಯವರು ಕೂಡ ಇರ್ತೀವಿ ಅಂತ ಹೇಳಿ ಇದು ಕೂಲಂಕಷವಾಗಿ ವಿಚಾರ ಮಾಡಿ ಈಗಾಗಲೇ ನಾವು ನಿರ್ದೇಶಕ ಮಂಡಳಿ ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ನಿನ್ನೆನೇ ಕರೆದು ನಮ್ಮ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮುಂದೆ ಕೂಡ ಸಂಧಾನ ಮಾಡಿ ಈ ಒಂದು ವಿಷಯವನ್ನು ಮುಗಿಸಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಬಯಸ್ತೀನಿ. ಸರ್ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಬ್ಯಾಂಕಿನ ಬಗ್ಗೆ ತಪ್ಪು ಮಾಹಿತಿಯನ್ನು ಹೇಳಿ ಆಮೇಲೆ ನಮ್ಮ ಮೇಲೆ ಸುಮಾರು ಆರೋಪಗಳು ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತೇಳಿ ನಮ್ದೊಂದು ಮನವಿ ಇತ್ತು. ಬ್ಯಾಂಕಿನ ಮೇಲೆ ಯಾರಾದರೂ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ಕ್ರಮವನ್ನು ತಗೋಬೇಕು. ಬ್ಯಾಂಕಿನ ಏನೇ ಇರಲಿ, ನಮ್ಮದು ವೈಯಕ್ತಿಕವಾಗಿ ಜಗಳ ಯಾರಾದರೂ ಕೂಡ ಇರ್ಬೋದು, ಅದು ಬ್ಯಾಂಕಿನ ಮೇಲೆ ಏನಾರ ಅಹಿತಕರ ಘಟನೆ ಅಥವಾ ಬ್ಯಾಂಕಿನ ಮೇಲೆ ಯಾರಾದರೂ ಮಾತಾಡಿ ನಾವೆಲ್ಲರೂ ಅದಕ್ಕೆ ಇಲ್ಲ, ನಾವು ನೋಡಿಲ್ಲ, ನೋಡಿದ ನಂತರ ಅದನ್ನು ಸರ್. ಈಗ ಸೌದಿ ಅವ್ರು ಹೇಳ್ತಿದ್ದಾರೆ ಸರ್, ನಾವೊಂದು ವಿನಂತಿ ಅಂದ್ರೆ ಇನ್ನೊಂದು ಕೇಳ್ತೀವಿ ಸರ್. ನಾವು ಅವ್ರ ಹಳೆಯನ ವರ್ಗಾವಣೆ ನಮ್ಮ ಪಾತ್ರ ಐತೆ ಅಂತ ಹೇಳ್ತಾರೆ. ನಾವು ಏನಂತ ಇನ್ವಾಲ್ವ್ ಅದ ಸರ್. ಅದನ್ನ ಯಾರು ಕಾಯ್ದೆ ಯಾರು ಮಾಡಿದ್ರಿ? ಅಲ್ಲ, ಕಾಯ್ದೆ ನಾವು ಬೋರ್ಡ್ದವರು ಮಾಡಿರೋದು. ಎಲ್ಲರಿಗೂ ಹೇಳಿದ್ದೇವೆ ನಾವು ಬೋರ್ಡ್ನಲ್ಲಿ ನೋಡ್ರಿ, ಇನ್ನೂವರೆಗೆ ನಿಯಮಗಳು ಬ್ಯಾಂಕಿನಲ್ಲಿ ಒಂದು
ಶೋಷಕರು ನಡಿಬೇಕಾದ್ರೆ 3 ವರ್ಷ ನಂತರ ಎಲ್ಲರೂ ಟ್ರಾನ್ಸ್ಫರ್ ಆಗಬೇಕು. ಅದು ಇನ್ನೂವರೆಗೆ ನಮ್ಮಲ್ಲಿ ಆಗಿದ್ದಿಲ್ಲ. ವಿಶೇಷವಾಗಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ನಾನು ಇಟ್ಟಾಗ 10 ವರ್ಷ ನಂತರ ಅದನ್ನು ಮಾಡೋಣ ಅಂತ ಇಟ್ಟಾಗ ಎಲ್ಲರೂ ಸೇರಿ 5 ವರ್ಷ ನಂತರ ಯಾರು ಒಂದೇ ಜಾಗಕ್ಕೆ ಇದ್ದಾರೆ ಅವ್ರು ಟ್ರಾನ್ಸ್ಫರ್ ಮಾಡಬೇಕಂತ ಒಂದು ವಿಷಯ ಒಂದು ಸರ್ವಾನುಮತದಿಂದ ಪಾಸ್ ಮಾಡಿದ್ದಾರೆ. ಅದರವಾಗಿ ಮೊದಲನೇದಾಗಿ ನಾವು TCOಗಳನ್ನ ಪ್ರಾರಂಭ ಮಾಡಿದೆವು. TCOಗಳಂದ್ರೆ ಈಗ ಮಾರ್ಚ್ ಬರೋದ್ರಿಂದ ಮಾರ್ಚ್ವರೆಗೆ ಯಾರನ್ನೂ ಟ್ರಾನ್ಸ್ಫರ್ ಮಾಡಬಾರ್ದು ಅಥವಾ ಹೊಸ ಬ್ರ್ಯಾಂಚ್ಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ವ್ಯವಹಾರಕ್ಕೆ ಅಡಚಣೆ ಆಗ್ಬೋದು ಅಂತ ತಿಳ್ಬೋದು. ಮಾರ್ಚ್ ನಂತರ ಬ್ರಾಂಚ್ ಮ್ಯಾನೇಜರ್ ಇರ್ಬೋದು ಮತ್ತು ಬ್ಯಾಂಕ್ ಇನ್ಸ್ಪೆಕ್ಟರ್ ಇರ್ಬೋದು, ಇವ್ರನ್ನ ಪ್ರಾರಂಭ ಮಾಡಿ ನಂತರ ಕ್ಲರಿಕಲ್ ಲೆವೆಲ್ ಅಂದರೆ ಒಮ್ಮೆ ಎಲ್ಲ ಬ್ಯಾಂಕಿನಾಗ ಮಾಡಬೇಕಂತ ಬರೋದಲ್ಲ, ಹಂತವಾಗಿ ಮಾಡಬೇಕಂತ ತಿಳ್ಕೊತೀವಿ. ಮತ್ತು ಇನ್ನೊಂದರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಾರ್ಮಿಕರು ಕೂಡ ಅದಕ್ಕೆ ಸಹಕಾರ ಮಾಡಿದೆ. ಅದರದ್ದೇನೂ ಪಾತ್ರ ಇಲ್ಲ. ಅದು ತಪ್ಪು ತಿಳುವಳಿಕೆ ಅದ. ಅದರದ್ದೇನೂ ಪಾತ್ರ ಇಲ್ಲ ಅಂತ ನಾನು ಹೇಳ್ತೀನಿ. ಯಾರ್ದೂ ಪಾತ್ರ ಇಲ್ಲ. ನಾವು ನಿರ್ದೇಶಕ ಮಂಡಳಿ ಆ್ಯಸ್ ಎ ಅಧ್ಯಕ್ಷ ಆಗಿ ನಾವು ನಿರ್ಣಯವನ್ನು ತಗೋತೀವಿ ಹೊರತು ಇದು ಯಾರ್ದೂ ಒತ್ತಡ ಇಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ.